ನಮಸ್ಕಾರ. ನಾನೆಲ್ಲ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್ BS SM ನ್ಯೂಸ್ನ ವ್ಯವಸ್ಥಾಪಕ ನಿರ್ದೇಶಕರು. ಆತ್ಮೀಯ ವೀಕ್ಷಕ ದೇವರುಗಳೇ, ಈಗ ಈ ಒಂದು ವಿಡಿಯೋ ಸಂದೇಶದ ಮೂಲಕ ತಿಳಿಸೋದೇನಪ್ಪ ಅಂತಂದರೆ, ನಾಡಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಇದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ಹಲವು ವೈವಿಧ್ಯತೆಗಳ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ, ಹಲವು ಭಾಷೆಗಳು, ಹಲವು ಜಾತಿಗಳು, ಹಲವು ವೇಷಭೂಷಣಗಳು, ಸಾಂಸ್ಕೃತಿಕ ಪರಂಪರೆಗಳಿಗೆ ಜನ್ಮವಿತ್ತ ತವರು. ಭಾರತವನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಭಾರತವನ್ನು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ರಾಷ್ಟ್ರ ಎಂದು ಕರೆಯುತ್ತಾರೆ. ಆತ್ಮೀಯ ವೀಕ್ಷಕ ದೇವರುಗಳೇ, ಸರ್ವ ಜನಾಂಗದ ಶಾಂತಿಯ ತೋಟದ ಸಂಕೇತವಾಗಿರ್ತಕ್ಕಂತಹ ಈ ನಾಡಿನಲ್ಲಿ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳನ್ನು ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ನಮ್ಮ ಒಂದು ಜನಾಂಗೀಯ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ. ರಾಜಕೀಯ ಅನುಪ್ರೇರಣೆಯಿಂದ ಜನಾಂಗೀಯ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ಹೊರದೇಶಗಳಲ್ಲಿ ಯುದ್ಧಗಳು ಕೂಡ ನಡೆಯುತ್ತಿರುವುದು ಅಲ್ಲಗಳೆಯುತ್ತಿಲ್ಲ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇರತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಅಲ್ಲಗಳೆಯುತ್ತಿಲ್ಲ. ಇರಲಿ, ಅದೊಂದು ಭಾಗ ಇರಲಿ. ನಾನೀಗ ಮಾತನಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ, ಇತ್ತೀಚೆಗೆ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಏನು ನಡೀತಲ್ಲ, ಬೈ ಎಲೆಕ್ಷನ್ನಲ್ಲಿ ದಕ್ಷಿಣ ದಾವಣಗೆರೆಯಲ್ಲಿ ಸಮರ್ಥ್ ಶಾಮ್ನೂರ್ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಮಗನಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. HY ಮೇಟಿ ಅವರ ನಿಧನದ ನಂತರ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು. ಅದೇ ಕುಟುಂಬದಲ್ಲಿ ಶಾಮ್ನೂರ್ ಶಿವಶಂಕರಪ್ಪನವರ ನಿಧನದ ತೆರವಾದ ನಂತರ ಆ ಕುಟುಂಬದಲ್ಲಿ ಮೊಮ್ಮಗನಿಗೆ ಟಿಕೆಟನ್ನು ನೀಡಲಾಗಿರ್ತಕ್ಕಂಥ ಅಂಶವನ್ನು ಇಲ್ಲಿ ನಾವು ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಅಜ್ಜ ಹಾಕಿದ ಆಲದ ಮರಕ್ಕೆ ಅಂತಕ್ಕಂಥ ಒಂದು ತಗಾದೆಯನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳುತ್ತಾ, ಪಕ್ಷಕ್ಕಾಗಿ ಕಾಲ ಸನ್ನಿಹಿತದಿಂದ ಸಾಕಷ್ಟು ಕಾರ್ಯಕರ್ತರು ದುಡಿದಿರ್ತಾರೆ. ಅಂಥ ಕಾರ್ಯಕರ್ತರನ್ನ ಗುರುತಿಸಿ ಸ್ವಲ್ಪ ಟಿಕೆಟ್ ನೀಡಬೇಕಾಗಿತ್ತು ಅಂತಕ್ಕಂಥ ಒಂದು ವಾದವನ್ನು ನಾನು ಜನತೆಯ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ವೀಕ್ಷಕ ದೇವರುಗಳೇ, ಈಗ ಇತ್ತೀಚಿನ ಬೆಳವಣಿಗೆಗಳಲ್ಲಿ, ರಾಜಕೀಯ ಬೆಳವಣಿಗೆಗಳಲ್ಲಿ ಕೆಲವೊಂದು ಅಸ್ಪಷ್ಟತೆಗಳು ಗೊತ್ತಾಗ್ತಿರ್ತಕ್ಕಂಥದ್ದು ಅಲ್ಲಗಳೆಯುತ್ತಿಲ್ಲ. ದಾವಣಗೆರೆಯಲ್ಲಿ ಮುಸಲ್ಮಾನ್ ಮತ ಬಾಂಧವರು ಹೆಚ್ಚಾಗಿರೋದ್ರಿಂದ ಅಲ್ಲಿ ಮುಸಲ್ಮಾನ್ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ಕೊಡಬೇಕಾಗಿತ್ತು ಅಂತಕ್ಕಂಥ ಒಂದು ವಾದವನ್ನು ಒಂದೆಡೆ ಆದರೆ, ಸಾಕಷ್ಟು ರೀತಿಯಲ್ಲಿ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿದಿರೋದರಿಂದ ಗುರುತಿಸಬೇಕಾಗಿತ್ತು ಅಂತಕ್ಕಂತಹ ಒಂದು ಅಂಶ ಮತ್ತೆ ನಿಲುವಿಗೆ ಬರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕ ದೇವರುಗಳೇ, ಜಬ್ಬಾರ್ ಅವರು ಮತ್ತು ಇನ್ನೊಬ್ರು ಯಾರೋ ಒಬ್ರು ತಲೆದಂಡ ಆಯಿತು. ಕಾಂಗ್ರೆಸ್ನಲ್ಲಿ ಇಬ್ಬರು ಕಾರ್ಯಕರ್ತರ ತಲೆದಂಡ ಆಯಿತು. ಮುಸಲ್ಮಾನರ ಮೇಲೆ ಕಾಂಗ್ರೆಸ್ನ ಬಲವಂತವಾಗಿರ್ತಕ್ಕಂಥ ಒಂದು ನೀತಿಗಳನ್ನು ಹೇರಲಾಗ್ತಾ ಇದೆ ಅಂತಕ್ಕಂಥ ವಾದವನ್ನು ಕೂಡ ಅಲ್ಲಿ ಸ್ಪಷ್ಟತೆಯಿಂದ ಎದ್ದು ಕಾಣ್ತಾ ಇತ್ತು. ಜಮೀರ್ ಅಹ್ಮದ್ ಅವರ ತಲೆದಂಡವೂ ಕೂಡ ಆಗುತ್ತೇನೋ ಅಂತಕ್ಕಂಥ ಒಂದು ರೀತಿಯಲ್ಲಿ ಸಾಕಷ್ಟು ಮಾಧ್ಯಮಗಳಾಗಿರ್ಬೋದು, ಹಲವಾರು ರೀತಿಯ ವಿದ್ಯಮಾನಗಳಾಗಿರ್ಬೋದು, ಗೋಚರಿಸತಕ್ಕಂಥ ಸ್ಪಷ್ಟತೆಯಲ್ಲಿ ಗೊತ್ತಾಗ್ತಕ್ಕಂಥ ಅಂಶಗಳಲ್ಲಿ ನಾವಿಲ್ಲಿ ಅಲ್ಲಗಳೆಯುತ್ತಿಲ್ಲ.
ಇಲ್ಲಿ ವ್ಯಕ್ತಿ ಪೂಜೆಗಿಂತ ಪಕ್ಷ ಒಂದು ದೊಡ್ಡದೇ ಹೊರತು ಅಂತಕ್ಕಂಥ ಒಂದು ನಿಲುವು ಕಾಂಗ್ರೆಸ್ನ ನಾಯಕರದಾಗಿತ್ತು ಅಂತಕ್ಕಂಥದ್ದು ಕೂಡ ಅಲ್ಲಗಳೆಯುತ್ತಿಲ್ಲ. ಇರಲಿ, ಓಕೆ. ಈ ಒಂದು ಸನ್ನಿವೇಶದಿಂದ ಮುಸಲ್ಮಾನ ಬಂಧುಗಳು ಬಹಳ ಜಾಗೃತರಾಗಿದ್ದಾರೆ. ಪ್ರೆಸ್ ಮೀಟ್ ಮೇಲೆ ಪ್ರೆಸ್ ಮೀಟ್ ಬೇರೆ ಬೇರೆ ಕಡೆಗಳು ನಡೀತಾ ಇವೆ. ವಿದ್ಯಮಾನಗಳನ್ನು ನಾನು ಕೂಡ ಗಮನಿಸ್ತಾ ಇದ್ದೀನಿ. 1985ರಿಂದ ಏನು ನನ್ನ ಜನ್ಮ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಮುಸಲ್ಮಾನ್ ಬಂಧುಗಳನ್ನು ಯಾವ ರೀತಿ ಬಳಸಿಕೊಳ್ಳಲಾಗುತ್ತಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಅರಿತಕ್ಕಂತಹ ಕೆಲಸ ನಾವೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು. ನಾನು ನನ್ನ ಮಾಧ್ಯಮದ ಮೂಲಕ SM ನ್ಯೂಸ್ನ ಮೂಲಕ ನಾನು ಜನಜಾಗೃತಿಯನ್ನು ತರೋಕ್ಕೆ ಹೋಗ್ತಕ್ಕಂಥ ಅಂಶವೇನಪ್ಪ ಅಂತಂದರೆ, ಯಾವುದೇ ಒಂದು ಸಮುದಾಯವಿರಲಿ, ನಾನು ಮೊದಲೇ ಹೇಳಿದ್ದೀನಿ, ಇದು ಸರ್ವಜನಾಂಗದ ಶಾಂತಿಯ ತೋಟ. ಇಲ್ಲಿ ಭಾವೈಕ್ಯತೆ, ಭಾತೃತ್ವ, ಸಹೋದರತ್ವ, ಸಾಮರಸ್ಯವನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಸಮಾನತೆಯ ಒಂದು ಶ್ರೇಷ್ಠತೆಯನ್ನು ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕಬೇಕೇ ಹೊರತು ಒಡೆದಾಳುವ ನೀತಿಯನ್ನು ನಾವು ನಮ್ಮಲ್ಲಿರ್ತಕ್ಕಂತಹ ಮನೋಇಂಗಿತವನ್ನು ಕಿತ್ತೆಸಿಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇನೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಾನು 1985ರಲ್ಲಿ ಜನ್ಮ ತಳೆದ ನಂತರ ಅಲ್ಲಿಂದ ಇಲ್ಲಿವರೆಗೂ ನಾವು ಸಾಂವಿಧಾನಿಕವಾಗಿ ನೋಡ್ತಾನೆ ಬಂದಿದ್ದೀವಿ. ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್, SC ಮತ್ತು ST ಅಂತ ಏನು ಹೇಳ್ತೀವಿ, ಅವರಿಗೆ ವಿವಿಧ ಅನೇಕ ರೀತಿಯಲ್ಲಿ ಸವಲತ್ತುಗಳನ್ನು ನೀಡುತ್ತಾ ಬಂದಿದೆ ಸರ್ಕಾರ, ಭಾರತ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ನೀಡುತ್ತಾ ಬಂದಿವೆ. ಅಷ್ಟೇ ಅಲ್ಲ, ವಿವಿಧ ಏನು ಒಳಪಂಗಡಗಳಿದ್ದಾವೆ ಅಲ್ಲಿಯೂ ಕೂಡ ಈ ಹಾಲು ಮತಸ್ಥ ಸಮಾಜ ಆಗಿರ್ಬೋದು, ಇನ್ನೂ ಅನೇಕ ರೀತಿಯ ತಳವಾರ ಸಮಾಜ ಆಗಿರ್ಬೋದು, ಅವ್ರಿಗೆಲ್ಲ ST ಒಂದು ಈ ಪಂಗಡಕ್ಕೆ ಸೇರಿಸಬೇಕು ಅಂತಕ್ಕಂಥ ವಾದವನ್ನು ಕೂಡ ನಡೀತಾ ಇದೆ. ಎಲ್ಲರೂ ಕೂಡ ನಿಮ್ಮ ಸವಲತ್ತುಗಳನ್ನು ಪಡೆಯುವಲ್ಲಿ ನೀವು ಜಾಗೃತರಾದರೆ ಮುಸಲ್ಮಾನ ಬಂಧುಗಳಿಗೆ ಇಲ್ಲಿಯವರೆಗೂ ಯಾವ ರೀತಿಯ ಅವಕಾಶವನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಸ್ಮರಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕ ದೇವರುಗಳೇ, ಬಹುನಿಟ್ಟಿನ ಇವತ್ತಿನ ಸಮಾಜದಲ್ಲಿ ಆತ್ಮೀಯ ಎಲ್ಲ ನನ್ನ ಸಮಾಜದ ವರ್ಗದವರಿಗೆ ನಾನು ಕೇಳಿಕೊಳ್ಳೋದಿಷ್ಟೇ, ಬಡತನ ರೇಖೆಗಿಂತ ತೆಳಗಿರ್ತಕ್ಕಂತಹ ಎಲ್ಲ ವರ್ಗಗಳನ್ನು ನಾವು ಮೇಲೆತ್ತುವಂಥ ಕೆಲಸ ಮಾಡಲೇಬೇಕು. ಇಲ್ಲಿ ಜಾತಿಯನ್ನು ಪರಿಗಣನೆಗೆ ತೆಗೆದುಕೊಂಡು ಸವಲತ್ತುಗಳನ್ನು ನೀಡುವುದರ ಮೂಲಕ ಸಾಂಘೀಕರಣವನ್ನು ಸಾಧಿಸುವುದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ವೈಯಕ್ತಿಕ ನಿಲುವನ್ನು ನಾನಿಲ್ಲಿ ತಳೆಯುತ್ತಾ, ನಾನು ಈಗ ನೇರವಾಗಿ ಮುಸಲ್ಮಾನ್ ಸಮಾಜದ ಮುಖಂಡರುಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬೈ ಎಲೆಕ್ಷನ್ ದಂಗಲಾದ ನಂತರ ನೀವು ಜಾಗೃತಗೊಂಡಿದ್ದೀರಿ, ಎಚ್ಚೆತ್ತುಕೊಂಡಿದ್ದೀರಿ. ಒಂದು ನಾನು ನೇರವಾದ ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಮುಸಲ್ಮಾನ್ ಮತ ಬಾಂಧವರಿಗೆ ಮತ್ತು ಮುಖಂಡರುಗಳಿಗೆ. ಎಷ್ಟೋ ಜನ ಮುಸಲ್ಮಾನ್ ಮತ ಬಾಂಧವರು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ಸರ್ಕಾರಗಳು ಅಲ್ಪಸಂಖ್ಯಾತರಿಗೆ ಏನೇನು ಕೊಡುಗೆಗಳನ್ನು ನೀಡಿದೆ ಅನ್ನುವುದಕ್ಕಿಂತ ಮುಸಲ್ಮಾನ್ ಸಮಾಜದ ಬಂಧುಗಳನ್ನು ಯಾವ ರೀತಿ ಮೇಲಕ್ಕೆತ್ತಲಾಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಸ್ಪಷ್ಟತೆಯನ್ನು ತೋರಬೇಕಾಗತ್ತೆ. ಅವರಿಗೆ ಒಂದು ಪವಿತ್ರ ಮೆಕ್ಕಾ ಯಾತ್ರೆ, ಹಜ್ ಯಾತ್ರೆ ಮಾಡಿಸೋದಾಗಲಿ, ಅದಕ್ಕೊಂದು ಯೋಜನೆ ಕೊಡೋದಾಗಲಿ, ಹೀಗೆ ಹಲವಾರು ರೀತಿಗಳಲ್ಲಿ ಹಜ್ ಭವನ ನಿರ್ಮಾಣ ಮಾಡೋದಾಗಲಿ, ವಕ್ ಮಂಡಳಿ ನಿರ್ಮಾಣ ಮಾಡೋದಾಗಲಿ, ಹೀಗೆಲ್ಲ ರೀತಿಯಿಂದ ಅವಕಾಶಗಳು ಕೊಟ್ಟರೂ ಕೂಡ ಅವರ ಒಂದು ಸೈದ್ಧಾಂತಿಕ ಬದುಕಿಗಾಗಿ ಏನನ್ನ ಮೀಸಲಾಗಿರಿಸಲಾಗಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಸ್ಪಷ್ಟತೆಯನ್ನು ತೋರಬೇಕಾಗತ್ತೆ. ಹಾಲುಮತ ಸಮಾಜದವರು ಎಷ್ಟು ಜನ MLAಗಳಿದ್ದಾರೆ? ಈಗ SC ST ಸಮಾಜದಲ್ಲಿ ಎಷ್ಟು ಜನ MLAಗಳಿದ್ದಾರೆ? ಒಕ್ಕಲಿಗ ಸಮಾಜದಲ್ಲಿ ಎಷ್ಟು ಜನ MLAಗಳಿದ್ದಾರೆ? ಲಿಂಗಾಯತ ಸಮಾಜದಲ್ಲಿ ಎಷ್ಟು ಜನ MLAಗಳಿದ್ದಾರೆ? ಎಲ್ಲವನ್ನ ಕ್ರೋಢೀಕರಿಸಿಕೊಂಡಾಗ ಇಲ್ಲಿ ಅತಿ ಕಡಿಮೆ ಮಟ್ಟದಲ್ಲಿ
ಮುಸಲ್ಮಾನ್ ಬಂಧುಗಳು ರಾಜಕೀಯದಲ್ಲಿ ಕ್ಷೀಣತೆಯನ್ನು ಕಾಣಿಸ್ತಕ್ಕಂಥದ್ದು ಎತ್ತು ತೋರಿಸ್ತದ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಅಲ್ಲಗಳೆಯುತ್ತಿಲ್ಲ. ಹಾಗಾದ್ರೆ ಇಲ್ಲಿ ಜನಜಾಗೃತಿಯನ್ನು ಏನ್ ತಗೋಬೇಕಾಗಿದೆ ನಾವು? ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಅಭಿವೃದ್ಧಿಯನ್ನು ಸಾಧಿಸಲು ಮುಸಲ್ಮಾನರ ಕೊಡುಗೆ ಈ ದೇಶಕ್ಕೆ ಬಹಳ ಅತ್ಯಮೂಲ್ಯ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಮರಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ದೇಶಕ್ಕಾಗಿ ಅನೇಕ ಗಣ್ಯ ಮಹನೀಯರು ಕೂಡ ತ್ಯಾಗ ಬಲಿದಾನದ ಸಂಕೇತದ ಮೂಲಕ ದೇಶವನ್ನು ಕಟ್ಟುವಲ್ಲಿ ಶ್ರಮಿಸಿದ್ದಾರೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಈ ದೇಶದ ಆಂತರಿಕ ಭದ್ರತೆಗಾಗಿ ಕ್ಷಿಪಣಿ ತಂತ್ರಜ್ಞಾನವನ್ನು ಬಲಪಡಿಸಿ ದೇಶದ ಒಂದು ಸರ್ವಶ್ರೇಷ್ಠತೆಯನ್ನು ಎತ್ತಿ ಮೆರೆದಿರ್ತಕ್ಕಂಥದ್ದು ಕೂಡ ಇಲ್ಲಿ ಅಲ್ಲಗಳೆಯುತ್ತಿಲ್ಲ. ಸೊ ಹಾಗಾಗಿ ನಾನು ಹೇಳಿಕೊಳ್ಳೋದಿಷ್ಟೇ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಲಿಷ್ಠವಾಗಲು ಏನು ಕ್ರಮ ತೆಗೆದುಕೊಳ್ಬೇಕಾಗಿದೆ ಮುಸಲ್ಮಾನ್ ಬಂಧುಗಳು ಅನ್ನೋದನ್ನು ಫಸ್ಟ್ ನೀವು ಸ್ಪಷ್ಟತೆಯನ್ನು ತೆಗೆದುಕೊಳ್ಳಿ. ಬರೀ ನೀವು ಪ್ರೆಸ್ ಮೀಟ್ ಮಾಡಿ ರಾಜಕೀಯವಾಗಿ ವಿಶ್ಲೇಷಿಸುವುದು ಮಾತ್ರ ಇದು ಅಂತರ್ಗತವಲ್ಲ ಅಂತಕ್ಕಂಥ ಒಂದು ಭಾವನೀಯ ನುಡಿನಮನಗಳನ್ನು ಸಲ್ಲಿಸುತ್ತಾ ಏನು ಆಗಬೇಕಾಗಿದೆ ಈಗ ಮುಸಲ್ಮಾನ್ ಬಂಧುಗಳಿಗೆ ನೀಡಿರ್ತಕ್ಕಂಥ ರಿಸರ್ವೇಷನ್ ಅನ್ನು 4% ರಿಸರ್ವೇಷನ್ ಅನ್ನು ಕಿತ್ಕೊಳ್ಳಾಯಿತು. ಇವರು ಬೊಮ್ಮಾಯಿ ಸರ್ಕಾರದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೊಮ್ಮಾಯಿ ಅವರೇ ಅದನ್ನು ಕಿತ್ಕೊಂಡ್ಬಿಟ್ರು 4% ರಿಸರ್ವೇಷನ್. ಸೊ ಮುಸಲ್ಮಾನ್ ಬಂಧುಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಮುಖಂಡರುಗಳು ಎಚ್ಚೆತ್ಕೊಂಡು ಕೆಲಸ ಮಾಡಿದ್ದೀರಿ? ಎಷ್ಟು ಜನ ತೋರಿಸಲಿ ನಿಮಗೆ ಮುಸಲ್ಮಾನ್ ಬಂಧುಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಷ್ಟು ಜನ ಬಡತನದ ರೇಖೆಗಳಿಗಿಂತ ಕೆಳಗಿದ್ದಾರೆ ಮುಸಲ್ಮಾನ್ ಬಂಧುಗಳು ಅನ್ನೋದು ನಿಮಗೆ ಪಟ್ಟಿ ಕೊಡ್ಲ. ಈಗ ವಕ್ಫ್ ಮಂಡಳಿ ಅನ್ನೋದನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಿ. ವಕ್ಫ್ ಮಂಡಳಿಯಲ್ಲಿ ಆಸ್ತಿ ನಮಗೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ವಕ್ಫ್ ಮಂಡಳಿಯಲ್ಲಿ ಆಸ್ತಿ ಏನಾಗ್ತಾ ಇದೆ, ಆಸ್ತಿ ಎಷ್ಟು ಹೆಚ್ಚಾಗಿದೆ ಅಂತಕ್ಕಂಥದ್ದು. ಆದರೆ ಬಡತನದಲ್ಲಿರುವ ಮುಸಲ್ಮಾನರನ್ನ ಮೇಲೆತ್ತಲು ಯಾವ ಯೋಜನೆಗಳನ್ನು ನೀವು ವಹಿಸಿದ್ದೀರಿ ಅಂತಕ್ಕಂಥದ್ದು ಕೂಡ ಸ್ಪಷ್ಟತೆಯನ್ನು ಕೊಡಬೇಕು ಮುಸಲ್ಮಾನ್ ಮುಖಂಡರುಗಳು, ರಾಜಕೀಯ ಮುಖಂಡರುಗಳು ಮತ್ತು ಸಾಮಾಜಿಕ ಮೌಲ್ವಿಗಳು. ಈಗ ರಂಜಾನ್, ಬಕ್ರೀದ್ ಹಬ್ಬದಲ್ಲಿ ಫುಡ್ ಕಿಟ್ಗಳನ್ನು ಕೊಡುವುದರ ಮೂಲಕ ಅವರ ಬಡತನವನ್ನು ತೊಳೆಯೋಕ್ಕಾಗಲ್ಲ. ಬಲವಾಗಿ ಸಮಾಜವನ್ನು ಗಟ್ಟಿಗೊಳಿಸಲು ನೀವು ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತಕ್ಕಂಥದ್ದು ನಿಮ್ಮಷ್ಟಕ್ಕೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ಬರೀ ನೀವು ರಾಜಕೀಯ ಪ್ರೇರಿತದಿಂದ ಒಳಗೊಂಡು ನಿಮ್ಮಷ್ಟಕ್ಕೆ ನೀವೇ ಪ್ರೆಸ್ ಮೀಟ್ ಮಾಡೋದಾಗ್ಲಿ ಅಥವಾ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋದಾಗ್ಲಿ, ಹೌದು ನಮ್ಮ ಮುಸಲ್ಮಾನ್ ಬಂಧುಗಳು ಓಟಿಗಷ್ಟೇ ಸೀಮಿತ ಆಗಿದ್ದಾರೆ, ಬೆಂಗಳೂರಲ್ಲಿ ಕೂತ್ಕೊಂಡು ಒಂದು ಫತ್ವಾ ಹೊರಡಿಸ್ತಾರೆ, ನಮ್ಮ ಕರ್ನಾಟಕದ ಎಲ್ಲ ಮುಸಲ್ಮಾನ್ ಬಂಧುಗಳು ಕಾಂಗ್ರೆಸ್ಗೆ ಮತ ಹಾಕಬೇಕು, ಪ್ರಜಾಪ್ರಭುತ್ವದಲ್ಲಿ ಇಂಥವ್ರಿಗೆ ಮತ ಕೊಡಬೇಕು ಅಂತಕ್ಕಂಥ ಫತ್ವಾ ಹೊರಡಿಸ್ತಕ್ಕಂಥ ಕಾನೂನು, ವಿಧಿ, ನಿಯಮ ಎಲ್ಲೂ ಇಲ್ಲ. ಅವರವರ ಒಂದು ಪ್ರಜಾಪ್ರಭುತ್ವ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಅವರವರಿಗೆ ಒಂದು ನಿರ್ದಿಷ್ಟವಾದ ಸಾಂಕೇತಿಕವಾದ ಒಂದು ಐಕ್ಯತೆಯನ್ನು ಒಳಗೊಂಡಿರುತ್ತೆ. ಇವರಿಗೆ ಮತ ಕೊಡ್ರಿ ಅಂತಕ್ಕಂಥದ್ದು ಹೇಳುವಂತಹ ರೈಟ್ಸ್ ಯಾರಿಗೂ ಇಲ್ಲ. ಪ್ರಜಾಪ್ರಭುತ್ವದ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಪ್ರಜೆಗಳು ನಮ್ಮ ನಾಯಕನನ್ನು ಆರಿಸ್ಕೊಳ್ಬೇಕಾದ್ರೆ ಎಂಥ ನಾಯಕನನ್ನು ನಾವು ಆರಿಸ್ಕೋಬೇಕು, ಆ ನಾಯಕನಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಸಮುದಾಯಗಳನ್ನು, ವರ್ಗಗಳನ್ನು ತೆಗೆದುಕೊಂಡು ಹೇಗೆ ಮುನ್ನಡೆಸ್ಕೊಂಡು ಬರ್ತಾರೆ, ಪ್ರತಿಯೊಂದನ್ನು ಅವಲೋಕನ ಮಾಡಿಕೊಂಡು ಆ ಒಂದು ಕ್ಷೇತ್ರದ ನಾಯಕನನ್ನು ಆರಿಸಿಕೊಳ್ಳುವ ಜವಾಬ್ದಾರಿ ಅವರವರ ವೈಯಕ್ತಿಕ ಅನುಗುಣವಾಗಿ ಪ್ರಜಾತಾಂತ್ರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಳಗೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ಅಲ್ಲಗಳೆಯುತ್ತಿಲ್ಲ. ಯಾರೋ ಎಲ್ಲೋ ಕೂತು ಸಮಾಜದ ಮುಖಂಡರು ಫತ್ವಾ ಹೊರಡಿಸಿದ ತಕ್ಷಣ ಎಲ್ಲರ ಆ ಮುಖಂಡರು ಆ ಪಕ್ಷಕ್ಕೆ ಮತ ಕೊಡಬೇಕು, ಈ ಪಕ್ಷಕ್ಕೆ ಮತ ಕೊಡಬೇಕು ಅಂತಕ್ಕಂಥ ಒಂದು ನಿರ್ದಾಕ್ಷಿಣ್ಯ ಮನೋಭಾವನೆಯನ್ನು ತೊಳೆದು ಹಾಕಿ. ನೀವು ಎಲ್ಲರೂ ಫಸ್ಟ್ ಏಕತೆಯನ್ನು ಸಾಧಿಸ್ರಿ. ಎಲ್ಲ ಮನೋಧರ್ಮದ ಇಂಗಿತಗಳನ್ನು ಒಳಗೊಂಡು ಏಕತೆಯನ್ನು ಸಾಧಿಸುವುದನ್ನು ಕಲಿತುಕೊಳ್ಳಿ ಎಲ್ಲರೂ ಫಸ್ಟು. SM ನ್ಯೂಸ್ ಮೂಲಕ ನಾನು ಒಂದು ಒಳ್ಳೆಯ ಮಾನವೀಯ ಮೌಲ್ಯಗಳ ಸಂದೇಶವನ್ನು ನೀಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹಾದಿ ಬೀದಿಯಲ್ಲಿ ಕೊಲೆ, ದರೋಡೆ, ಅತ್ಯಾಚಾರ ಏನೆಲ್ಲ ನಡೀತಾ ಇದೆ, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಭದ್ರಪಡಿಸಬೇಕು, ಯಾವುದೇ ಸಮುದಾಯ ವರ್ಗಗಳನ್ನು ಒಂದು ಜ್ಞಾನ ಸಂಪಾದನೆಯಲ್ಲಿ ಯಾವ ರೀತಿ ಮುನ್ನಡೆಸ್ಕೋಬೇಕು, ಹೀಗೆ ಹಲವಾರು ರೀತಿಗಳಲ್ಲಿ
ಎಲ್ಲ ವರ್ಗಗಳನ್ನು ಹೇಗೆ ನಾವು ಅವರನ್ನು ಬಡತನದಿಂದ ಮೇಲೆತ್ತಿ ಜ್ಞಾನಕ್ಕಿಂತ ಮಿಗಿಲಾದ ಸಂಪತ್ತಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಭಾವನಾ ಅಂಶಗಳೊಂದಿಗೆ ನಾವು ನಮ್ಮ ವಿಚಾರಶೀಲ ಮತ್ತು ಚಿಂತನಾಶೀಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ತಾರ್ಕಿಕ ಅವಲೋಕನಗಳನ್ನು ನಾವಿಲ್ಲಿ ನಮ್ಮ ನಿಲುವುಗಳನ್ನು ತಳಿಬೇಕಾಗತ್ತೆ. ಸೊ ಹಾಗಾಗಿ ನಾನು ಕೇಳಿಕೊಳ್ಳೋದಿಷ್ಟೇ, ಸುದೀರ್ಘವಾಗಿ ಮಾತನಾಡಿದ್ದೀನಿ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬಲಿಷ್ಠವಾಗಲು ಮತ್ತು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲ ವರ್ಗದವ್ರನ್ನ ಮೇಲೆತ್ತುವಂಥ ಕೆಲಸ ಆಗಬೇಕು. ಬರೀ ನಮ್ಮ ಒಂದು ಧರ್ಮಕ್ಕೆ ಮೀಸಲಾಗಿ ಇಟ್ಕೊಂಡು ನಾವು ಇದು ಮಾಡ್ತಕ್ಕಂಥದ್ದಲ್ಲ. ಆದರೆ ಒಂದು ನನಗೆ ನೋವಾಗ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಕೊನೆಯದಾಗಿ ಹೇಳ್ಬಿಡ್ತೀನಿ, ನಾನು 85ರಲ್ಲಿ ಜನ್ಮ ತಳೆದಿರ್ತಕ್ಕಂಥದ್ದು. 85ರಿಂದ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದು ಯಾವುದೇ ಮುಸಲ್ಮಾನ್ ಮುಖಂಡರು ಬಡತನ ರೇಖೆಗಿಂತ ಕೆಳಗೆ ಜೀವಿಸುವವರ ಒಂದು ಕುಟುಂಬಗಳ ಬಗ್ಗೆ ಯಾರೂ ಆಲೋಚನೆ ಮಾಡಿಲ್ಲ. ನೀವು ವಕ್ಫ್ ಮಂಡಳಿ ನಿರ್ಮಾಣ ಮಾಡ್ಕೋತೀರಿ, ಆಮೇಲೆ ರಾಜಕೀಯ ಮುಖಂಡರುಗಳಾಗ್ತೀರಿ, ರಾಜಕೀಯ ಲೀಡರ್ಗಳಾಗ್ತೀರಿ. ಆದರೆ ನಿಮ್ಮ ಒಂದು ಕುಟುಂಬದ ಸ್ವಾಸ್ಥ್ಯವನ್ನು ಎತ್ತಿ ಹಿಡ್ಕೊಳ್ಳೋದಕ್ಕೆ ನಿಮ್ಮ ಸ್ವಾರ್ಥ ಮನೋಭಾವನೆಯಿಂದ ನೀವು ಇದು ಮಾಡ್ತೀರಿ ಹೊರತು ಇಲ್ಲಿ ಯಾವುದೇ ರೀತಿಯಾದ ಬಡತನ ರೇಖೆಯಲ್ಲಿರ್ತಕ್ಕಂಥ ಕೆಳಗಡೆ ಇರ್ತಕ್ಕಂತಹ ಒಂದು ಕುಟುಂಬಗಳನ್ನು ಮೇಲೆತ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯಿಂದ, ಸ್ಪಷ್ಟತೆಯಿಂದ ನಾನು ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಬರೀ ರಾಜಕೀಯ ವಿದ್ಯಮಾನದ ಮೂಲಕ ನಾವು ನಮ್ಮ ಭಾವನೆಗಳನ್ನು ತೋರ್ಪಡಿಸಿಕೊಳ್ಳೋದಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ನಾವು ಶ್ರೇಯೋಭಿವೃದ್ಧಿಗೋಸ್ಕರ ಎಲ್ಲ ವರ್ಗಗಳನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತಕ್ಕಂಥ ಒಂದು ಭಾವನಾ ಅಂಶಗಳನ್ನು ನಾವು ನಮ್ಮ ಮನೋಭಾವದಲ್ಲಿ, ಜ್ಞಾಪಕದಲ್ಲಿರಿಸಿಕೊಂಡು ಪ್ರಜಾಪ್ರಭುತ್ವ ಮತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂತಹ ಅತ್ಯಮೂಲ್ಯ ಒಂದು ಸಂವಿಧಾನದ ಕೊಡುಗೆಯನ್ನು ಸ್ಮರಿಸಿಕೊಂಡು ಒಂದು ಅಭಿವೃದ್ಧಿಯ ಪರ್ವದಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರೂ ಕೂಡ ಬಲಿಷ್ಠರಾಗಕ್ಕೆ ಸರ್ಕಾರದ ವಿಧಿವಿಧಾನಗಳ ಮೂಲಕ, ಕಾರ್ಯಕ್ರಮಗಳ ಮೂಲಕ ಬಲಿಷ್ಠತೆಯನ್ನು ತೋರಲು ನಾವೆಲ್ಲ ಒಗ್ಗೂಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ ಅಂತಕ್ಕಂತಹ ಪ್ರೇರಿತ ಅಂಶಗಳೊಂದಿಗೆ ನಾನು ಈ ನನ್ನ ಒಂದು ಪ್ರೆಸ್ ಮೀಟನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್, ಜೈ ಕರ್ನಾಟಕ.